ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಕಣ್ಣುಗಳನ್ನು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ, ನಿಮಗೆ ಕೋಟೆಯನ್ನು ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟಿದ್ದಕ್ಕಾಗಿ ಸ್ತೋತ್ರ. ಬೆಳಗಿನಿಂದ ಸಂಜೆಯವರೆಗೆ ಇಲ್ಲಿಯವರೆಗೆ ನೀವು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದಕ್ಕಾಗಿ ಸ್ತೋತ್ರ. ಒಳ್ಳೆಯ ಆಹಾರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಉಸಿರಾಡಲು ಗಾಳಿಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಕುಡಿಯಲು ನೀರನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಸ್ವಾಮಿ. ಅದೇ ರೀತಿ ಈ ಪರಿಶುದ್ಧವಾದ ಸಮಯದಲ್ಲಿ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸಲು, ಅರ್ಥೈಸಿಕೊಳ್ಳಲು, ಅದರಂತೆ ಜೀವಿಸಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ನಮಗೆ ನೀಡುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಜೀವವುಳ್ಳ ವಾಕ್ಯಗಳನ್ನು ತಾಳ್ಮೆಯಿಂದ ಅರಿತುಕೊಳ್ಳಲು ಬೇಕಾದಂತಹ ಜ್ಞಾನವನ್ನು, ವಿವೇಕವನ್ನು ನಮಗೆ ಕರುಣಿಸಿರಿ ಸ್ವಾಮಿ. ಪರಿಶುದ್ಧಾತ್ಮರೇ, ಈ ಸಮಯದಲ್ಲಿ ನೀವು ನಮ್ಮನ್ನು ಮುನ್ನಡೆಸಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. ನಾವು ಆಲಿಸುವ ಒಂದೊಂದು ವಾಕ್ಯಗಳು, ಧ್ಯಾನಿಸುವ ಎಲ್ಲ ವಾಕ್ಯಗಳನ್ನು ಗ್ರಹಿಸಿಕೊಂಡು ಅದರಂತೆ ಜೀವಿಸಲು ಹಾಗೂ ಈ ಲೋಕಕ್ಕೆ ಸಾರಲು ಬೇಕಾದಂತಹ ಬಲವನ್ನು ನಮಗೆ ನೀಡಬೇಕಾಗಿ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಮುಖಾಂತರ ಬೇಡುತ್ತಿದ್ದೇವೆ ನಮ್ಮ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಪ್ರೈಸ್ ದ ಲಾರ್ಡ್. ಇವತ್ತಿನ ತರಗತಿಯಲ್ಲಿ ಮರಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಮರಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮರಣ ಅಂದರೆ ಡೆತ್. ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ಮರಣಗಳಿದೆ. ಪ್ರತಿ ಮನುಷ್ಯನಿಗೂ ಎರಡು ಮರಣ ಇದೆ. ಅದು ಯಾವುದು ಅಂತ ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಲೋಕದ ಮರಣ ಅಥವಾ ಲೌಕಿಕ ಮರಣ. ಲೋಕದ ಮರಣ ಅಥವಾ ಲೌಕಿಕ ಮರಣ. ಪ್ರೈಸ್ ದ ಲಾರ್ಡ್. ಲೌಕಿಕ ಮರಣ. ಈ ಲೌಕಿಕ ಮರಣವನ್ನು ಯಾರು ಜಯಿಸ್ಲಿಕ್ಕಾಗೋದಿಲ್ಲ. ಈ ಲೋಕದ ಮರಣವನ್ನು ಯಾರು ಜಯಿಸಲಿಕ್ಕೆ ಆಗೋದಿಲ್ಲ. ಇಲ್ಲ, ನನ್ನ ಮರಣ ಹೊಂದಲಿಕ್ಕೆ ನನ್ನ ಕೈಯಲ್ಲಿ ಇಷ್ಟ ಇಲ್ಲ, ನನ್ನ ಮರಣ ಹೊಂದೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮರಣ ಪ್ರತಿಯೊಬ್ಬರು ಹೊಂದಲೇಬೇಕು. ಲೋಕದ ಮರಣ ಪ್ರತಿಯೊಬ್ಬರು ಹೊಂದಲೇಬೇಕು. ಪ್ರೈಸ್ ದ ಲಾರ್ಡ್. ಎರಡನೇ ಮರಣ ನ್ಯಾಯ ತೀರ್ಪು. ಪ್ರೈಸ್ ದ ಲಾರ್ಡ್. ಇದು ವಾಕ್ಯ ನಾನು ನಿಮಗೆ ಆಮೇಲೆ ಕೊಡ್ತೀನಿ. ನ್ಯಾಯ ತೀರ್ಪು, ಜಯಿಸುವುದು. ಪ್ರೈಸ್ ದ ಲಾರ್ಡ್. ಇದು ಎರಡನೇ ಮರಣ. ಪ್ರೈಸ್ ದ ಲಾರ್ಡ್. ಮೊದಲನೇ ಮರಣ ಲೋಕದ ಮರಣ, ಅಂದರೆ ಲೌಕಿಕ ಮರಣ, ಶರೀರದ ಮರಣ ಮೊದಲನೇದಾಗಿ. ಎರಡನೇ ಮರಣ ನ್ಯಾಯ ತೀರ್ಪನ್ನು ಜಯಿಸುವಂಥದ್ದು. ಬೇಕಾದ್ರೆ ಇಲ್ಲಿ ಬರ್ಕೊಳ್ಳೋಣ. ನಾವು ಇಲ್ಲಿ ಮೇಲ್ಗಡೆ ಬರೋಣ. ಮೇಲ್ಗಡೆ ಲೌಕಿಕ ಮರಣ ಅನ್ನೋದಕ್ಕೆ ಇಲ್ಲಿ ಶರೀರ ಅಂತ ಬರ್ಕೊಳ್ಳೋಣ. ಶರೀರ. ಎರಡನೇದು ಬಂದು ಆತ್ಮ. ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ಮರಣಗಳಿದೆ. ಮೊದಲನೇ ಮರಣ ಲೌಕಿಕ ಮರಣ, ಎರಡನೇದಾಗಿ ನ್ಯಾಯ ತೀರ್ಪಿನಲ್ಲಿ ಉಂಟಾಗುವಂಥ ಮರಣ. ಹೌದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೌದು. ನೋಡಿ, ಮೊದಲನೇ ಮರಣ ಎಲ್ಲರಿಗೂ ಗೊತ್ತಿದೆ. ಎರಡನೇ ಮರಣ ಬಂದು ಪ್ರಕಟಣೆ ಪುಸ್ತಕ
21ನೇ ಅಧ್ಯಾಯ ವಾಕ್ಯ 8 ನಾವು ಓದೋಣ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 8. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21 ವರ್ಸಸ್ 8. ಆದರೆ ಹೇಡಿಗಳಿಗೆ, ಹೇಯ ಕೃತ್ಯಗಾರರಿಗೆ, ಅವಿಶ್ವಾಸಿಗಳಿಗೆ, ಹಲವು ಅಸತ್ಯಗಾರರಿಗೆ, ಕಾಮುಕರಿಗೆ, ಕೊಲೆಗಾರರಿಗೆ, ವಿಗ್ರಹಾರಾಧಕರಿಗೆ, ಮಾಟಮಂತ್ರಗಾರರಿಗೆ ಗಂಧಕದಿಂದುರಿಯುವ ಅಗ್ನಿ ಸರೋವರವೇ ಗತಿ. ಇದುವೇ ಅವರೆಲ್ಲರ ಎರಡನೆಯ ಮೃತಿ. ಪ್ರೈಸ್ ದಿ ಲಾರ್ಡ್. ಎರಡನೆಯ ಮರಣ. ಯಾರ್ಯಾರು ಸೋಲ್ತಾರೋ, ನ್ಯಾಯ ತೀರ್ಪಿನ ಸೋಲ್ತಾರೋ ಅವರೆಲ್ಲರೂ ಎರಡನೇ ಮರಣಕ್ಕೆ ಗುರಿಯಾಗ್ತಾರೆ. ಗೆಲ್ಲುವವರು ಪರಲೋಕ ಪ್ರವೇಶ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಲೋಕದ ಮರಣವನ್ನು ಜಯಿಸುವುದಕ್ಕಾಗಿ ಅಲ್ಲ, ಲೋಕದ ಮರಣದಲ್ಲಿ ಜೀವಂತವಾಗಿರುವಾಗಲೇ ನ್ಯಾಯ ತೀರ್ಪನ್ನು ಗೆಲ್ಲಬೇಕು. ನಾವು ಒಬ್ಬ ಮನುಷ್ಯ ಜೀವಂತವಾಗಿರುವಾಗಲೇ ಅವನ ನ್ಯಾಯ ತೀರ್ಪನ್ನು ಗೆಲ್ಲಬೇಕು ಎಂಬ ಕಾರಣಕ್ಕೋಸ್ಕರ ದೇವರು ಇಂದಿಗೂ ಕೂಡ ನಮ್ಮನ್ನು ಜೀವಂತವಾಗಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ವಾಕ್ಯ ಹೇಳುತ್ತೆ, ಸುಜ್ಞಾನ ಗ್ರಂಥ ಬುಕ್ ಆಫ್ ವಿಸ್ಡಮ್ ಚಾಪ್ಟರ್ 2 ವರ್ಸಸ್ 5. ಬುಕ್ ಆಫ್ ವಿಸ್ಡಮ್ ಅಂದರೆ ಸುಜ್ಞಾನ ಗ್ರಂಥ, ಆದಿಗ್ರಂಥ ಇದರಲ್ಲಿ ಬರುತ್ತೆ. ಅದರಲ್ಲಿ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ನೋಡಬೇಕಾದ್ರೆ, ನೆರಳಿನಂತೆ ಮಾಯವಾಗುವುದು ನಮ್ಮ ಬಾಳು, ಸತ್ತ ಮೇಲೆ ಹಿಂತಿರುಗಿ ಬರುವವರಲ್ಲ ನಾವು, ಮರಣ ಮುದ್ರೆ ಬಿದ್ದ ಮೇಲೆ ಮರಳುವುದಿಲ್ಲ ಯಾರು. ಪ್ರೈಸ್ ದಿ ಲಾರ್ಡ್. ನೆರಳಿನಂತೆ ಮಾಯವಾಗುವುದು ನಮ್ಮ ಬಾಳು, ಸತ್ತ ಮೇಲೆ ಹಿಂತಿರುಗಿ ಬರುವವರಲ್ಲ ನಾವು, ಮರಣ ಮುದ್ರೆ ಬಿದ್ದ ಮೇಲೆ ಮರಳುವುದಿಲ್ಲ ಯಾರು. ಹಾಗಾಗಿ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಒಮ್ಮೆ ಮರಣ ಆಯಿತು ಅಂದರೆ ಮತ್ತೆ ಯಾರು ಹಿಂತಿರುಗಿ ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ದೇವರು ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಪ್ರತಿಯೊಬ್ಬ ಪಾಪಿಯು ಮನಪರಿವರ್ತನೆ ಹೊಂದಬೇಕು ಎಂದು ದೇವರು ಬಯಸ್ತಾರೆ. ಹಾಗಾಗಿ ನೋಡಿ, ವಾಕ್ಯ ಹೇಳುತ್ತೆ, ಕೀರ್ತನೆಗಳ ಗ್ರಂಥ, ಏನಕ್ಕೆ ದೇವರು ನಮಗೊಂದು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ, ಅವಕಾಶ ಇಲ್ಲಿ ಬರ್ಕೊಳ್ಳೋಣ ಬೇಕಾದ್ರೆ, ದೇವರು ಯಾಕೆ ಮನುಷ್ಯನಿಗೆ ಜೀವಿಸಲು ಅವಕಾಶ ನೀಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನೋಡ್ತಾ ಹೋದರೆ, ಕೀರ್ತನೆಗಳ ಗ್ರಂಥ 115ನೇ ಅಧ್ಯಾಯ ವಾಕ್ಯ 17. 115ನೇ ಅಧ್ಯಾಯ ವಾಕ್ಯ 17ರಲ್ಲಿ ನಾವು ನೋಡ್ತೀವಿ. ಕೀರ್ತನೆಗಳ ಗ್ರಂಥ ಪುಸ್ತಕ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 115 ವರ್ಸಸ್ 17. ಸ್ತುತಿಸುವುದಿಲ್ಲ ಸತ್ತವರ್ಯಾರು ಪ್ರಭುವನ್ನು, ಕೀರ್ತಿಸರು ಪಾತಾಳಕ್ಕಿಳಿದವರು ಆತನನ್ನು. ಪ್ರೈಸ್ ದಿ ಲಾರ್ಡ್. ಸ್ತುತಿಸುವುದಿಲ್ಲ ಯಾರು? ಸತ್ತವರ್ಯಾರು ಪ್ರಭುವನ್ನು. ಸ್ತುತಿಸುವುದಿಲ್ಲ ಸತ್ತವರ್ಯಾರು ಪ್ರಭುವನ್ನು. ಸ್ತುತಿಸುವುದಿಲ್ಲ ಸತ್ತವರ್ಯಾರು ಪ್ರಭುವನ್ನು. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ದೇವರು ಅವಕಾಶ ಕೊಡ್ತಾರೆ. ಏನಕ್ಕೆ ಸ್ತುತಿಸೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ನೋಡಿ, ಕೀರ್ತನೆಗಳ ಗ್ರಂಥ 105ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 103ನೇ ಅಧ್ಯಾಯ 103ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ, ನಾವು ಹೆಚ್ಚು ಸ್ತುತಿಸುವಾಗ ದೇವರು ನಮ್ಮ ಪಾಪಗಳನ್ನು ಮನ್ನಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಪಾಪಗಳನ್ನು
ಮನ್ನಿಸ್ತಾರೆ. ಯಾಕಂದರೆ ಸ್ತುತಿಗಳ ಮಧ್ಯೆ ವಾಸಿಸುವಂಥ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ. ಆಗ ನಾವು ಪರಿಶುದ್ಧರಾಗ್ತೀವಿ. ಅದಕ್ಕೋಸ್ಕರ ನಾವು ಹೆಚ್ಚು ಸಮಯ ನಾವು ಸ್ತುತಿ ಮಾಡಬೇಕು, ದೇವರನ್ನು ನಾವು ಸ್ತುತಿಸಬೇಕು. ಎರಡನೇದಾಗಿ ನಾವು ನೋಡ್ತೀವಿ, ಅದೇ ಕೀರ್ತನೆ ಗ್ರಂಥ 6ನೇ ಅಧ್ಯಾಯ 5ನೇ ವಾಕ್ಯ. ಕೀರ್ತನೆ 6ನೇ ಅಧ್ಯಾಯ 5ನೇ ವಾಕ್ಯ. ಅಲ್ಲೂ ಕೂಡ ಅದೇ ರೀತಿಯಾಗಿ ನಾವು ವಾಕ್ಯವನ್ನು ನಾವು ನೋಡ್ಬೋದು. 6ನೇ ಅಧ್ಯಾಯ 5ನೇ ವಾಕ್ಯ. ಸತ್ತವರಲ್ಲಿ ನಿನ್ನ ಸ್ಮರಿಸುವವರ್ಯಾರು, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರ್ಯಾರು. ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೆ ಅವನು ಸ್ತುತಿಸಲಿಕ್ಕೆ ಸಾಧ್ಯವಿಲ್ಲ, ದೇವರನ್ನು ಸ್ತುತಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಜೀವಂತವಾಗಿರಬೇಕಾದ್ರೇ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸ್ತುತಿಸಿ ನಾವು ಪರಿಶುದ್ಧರಾಗಬೇಕು. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಸಿರಾಕನ ಗ್ರಂಥ 17ನೇ ಅಧ್ಯಾಯ ವಾಕ್ಯ 28. ಸಿರಾಕನ ಗ್ರಂಥ 17ನೇ ಅಧ್ಯಾಯ ವಾಕ್ಯ 28. ಅದರಲ್ಲೇ ಎರಡನೇ ಭಾಗವಾಗಿ ಸಿರಾಕ 17:28. ಇಲ್ಲೂ ಕೂಡ ಅದೇ ವಾಕ್ಯವನ್ನು ನಾವು ನೋಡ್ಬೋದು. ಕೃತಜ್ಞತಾ ಸ್ತುತಿ ಇರುವುದಿಲ್ಲ ಜೀವಿಸದೇ ಇದ್ದವನಲ್ಲಿ, ಅಂತೆಯೇ ಅದು ಲಯವಾಗುತ್ತದೆ ಮೃತರಾದವರಲ್ಲಿ. ಪ್ರೈಸ್ ದಿ ಲಾರ್ಡ್. ಅಂತೆಯೇ ಅದು ಲಯವಾಗುತ್ತದೆ ಮೃತರಾದವರಲ್ಲಿ. ಹಾಗಾಗಿ ಇಲ್ಲಿ ವಾಕ್ಯಗಳನ್ನು ನಾವು ಓದ್ತಾ ಹೋಗೋಣ. ಒಂದೊಂದು ವಾಕ್ಯಗಳನ್ನು ನೀವು ಬರೆದಿಟ್ಕೊಳ್ಳಿ. ಹಾಗಾಗಿ ಈ ಎಲ್ಲ ಕಾರ್ಯಗಳಿಗಾಗಿ ದೇವರು ನಮಗೆ ಇನ್ನೂ ಅವಕಾಶ ಕೊಡ್ತಾ ಇದ್ದಾರೆ. ಇನ್ನೂ ಜೀವಿಸಲಿಕ್ಕೆ ನಮಗೇನು ಮಾಡ್ತಿದ್ದಾರೆ, ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಒಂದು ದಿನವನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನೋಡಿ, ನಾವು ಇನ್ನೊಂದು ವಾಕ್ಯವನ್ನು ನಾವು ಓದೋಣ. ಇನ್ನೊಂದು ವಾಕ್ಯದಲ್ಲಿ ನಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಇನ್ನೂ ಸ್ಪಷ್ಟವಾಗಿ ಕೊಲೊಸ್ಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 10ನೇ ವಾಕ್ಯ. ಅಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ಓದೋಣ. ಕೊಲೊಸ್ಸಿ 3ನೇ ಅಧ್ಯಾಯ 10ನೇ ವಾಕ್ಯ. 3:10. ಮಾತ್ರವಲ್ಲ, ನೂತನ ಸ್ವಭಾವವನ್ನು ಧರಿಸಿಕೊಂಡಿರಿ, ನೀವು ಸೃಷ್ಟಿಕರ್ತನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಸ್ವಭಾವವನ್ನು ಅನುದಿನವೂ ನವೀಕರಿಸಲಾಗ್ತಾ ಇದೆ. ಅನುದಿನವೂ ನವೀಕರಿಸಲಾಗುತ್ತಿದೆ. ಪ್ರತಿದಿನ ನಮಗೆ ರಿನ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿದಿನ ನಮಗೆ ಒಂದೊಂದು ದಿನ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕಾರಣ ಏನಂತಂದರೆ, ಯಾವ ಪಾಪಿಯೂ ಏನಾಗಬಾರ್ದು, ಮರಣ ಹೊಂದಬಾರ್ದು, ಅಂದರೆ ನರಕದ ಪಾಲಾಗಬಾರ್ದು ಅನ್ನೋದು ದೇವರ ಯೋಚನೆ. ಪ್ರೈಸ್ ದಿ ಲಾರ್ಡ್. ದೇವರ ಯೋಚನೆ. ನೋಡಿ, ನಾವು ಭೂಮಿಲಿದ್ದೀವಿ. ಭೂಮಿಯಲ್ಲಿರುವ ಮನುಷ್ಯ ಪರಿಶುದ್ಧತೆ ಹೊಂದದೆ ಹೋದರೆ, ಈಗ ಉದಾಹರಣೆಗೆ ಮರಣ, ಅವನು ಬದುಕಿರುವಾಗಲೇ ಅವನು ಪರಿಶುದ್ಧನಾಗಬೇಕು. ಅವನು ಉಸಿರಾಡುವಾಗಲೇ ಅವನು ಪರಿಶುದ್ಧನಾಗಿದ್ದರೆ ಮರಣ ಹೊಂದುತ್ತಾನೆ. ಇಲ್ಲಿ ಒಂದೊಂದು ನಾವು ಇದು ಮಾಡ್ತಾ ಹೋಗೋಣ. ಮರಣ ಆಗುತ್ತೆ ಅವನಿಗೆ. ಮರಣ ಆದಮೇಲೆ ಅವನಿಗೆ ನ್ಯಾಯ ತೀರ್ಪಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ, ಏನು ಅನ್ನೋದು ಗೊತ್ತಿಲ್ಲ. ಬಟ್ ಆದರೆ ನ್ಯಾಯ ತೀರ್ಪು ಅನ್ನೋದು ಇದ್ದೇ ಇದೆ. ನ್ಯಾಯ ತೀರ್ಪು ಆದಮೇಲೆ ಅವನು ಪರಿಶುದ್ಧನಾಗಿದ್ದರೆ ಸ್ವರ್ಗ, ಇಲ್ಲ ಅಂದರೆ ನರಕ. ನೋಡಿ, ಈ ನರಕ ಎನ್ನುವುದು ಮನುಷ್ಯನಿಗಾಗಿ ಉಂಟು ಮಾಡಿದ್ದಲ್ಲ. ದೇವರು ಮನುಷ್ಯನಿಗಾಗಿ ಉಂಟು ಮಾಡಿದ್ದು ಅದು ಸ್ವರ್ಗ. ಆದರೆ ನರಕ ಯಾರಿಗೆ ಅಂತ ಹೇಳಿದ್ರೆ, ಅದು ಸೈತಾನನಿಗೂ ಸೈತಾನನ ಕಡೆಯವರಿಗಾಗಿ ಉಂಟು ಮಾಡಿದಂತಹ ಒಂದು ಸ್ಥಳ. ಅದು ಬಹಳ ಘೋರವಾದ ಯಾತನೆ ಪಡುವಂಥ ಸ್ಥಳವಾಗಿದೆ. ಮುಂದಿನ ತರಗತಿಯಲ್ಲಿ ಸಾಧ್ಯವಾದರೆ ನಾನು ಆ ಒಂದು ನರಕದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಭೂಮಿಯಲ್ಲಿರುವ ನಾವು
ಭೂಮಿಯಲ್ಲಿರುವ ನಾವು ಜೀವಂತವಾಗಿರಬೇಕಾದ್ರೇ ಪರಿಶುದ್ಧರಾಗಿದ್ದರೆ ಪರಿಶುದ್ಧ ಹಾಗೂ ಪ್ರಾಮಾಣಿಕ. ನಾವು ಭೂಮಿಯಲ್ಲಿ ಇರಬೇಕಾದ್ರೆ, ಜೀವಂತವಾಗಿರಬೇಕಾದ್ರೆ ಪರಿಶುದ್ಧರಾಗಿ ಹಾಗೂ ಪ್ರಾಮಾಣಿಕರಾಗಿದ್ದರೆ ಖಂಡಿತವಾಗ್ಲೂ ನಾವು ಮರಣ ಹೊಂದಿದ ಮೇಲೆ ನ್ಯಾಯ ತೀರ್ಪನ್ನು ನಾವು ಗೆಲ್ತೀವಿ. ಇಲ್ಲ ಅಂತ ಹೇಳಿದ್ರೆ, ಇಲ್ಲ ನಮಗೆ ಮನಸ್ಸಿಗೆ ಇಚ್ಛೆ ಬಂದಾಗೆ ನಾವು ಜೀವಿಸ್ತಾ ಇದ್ದೀವಿ, ಭೂಮಿಯಲ್ಲಿ ನಮಗೆ ಮನಸ್ಸಿಗೆ ಹೆಂಗೆ ಅನಿಸುತ್ತೋ ಬೈಬಲ್ ಬಿಟ್ಟು, ಬೈಬಲ್ ಆ ಒಂದು ಏನು ಬಾರ್ಡ್ರ್ ಬಿಟ್ಟು ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಗೆ ಇಷ್ಟ ಬಂದಾಗೆ ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಮರಣ ಹೊಂದುತ್ತೀವಿ. ಒಂದಲ್ಲ ಒಂದು ದಿನ ಮರಣ ಹೊಂದುತ್ತೀವಿ. ಮರಣ ಹೊಂದಿದ ಮೇಲೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ನ್ಯಾಯ ತೀರ್ಪನ್ನು ನಾವು ಕಳ್ಕೊಳ್ತೀವಿ, ಸೋಲ್ತೀವಿ. ನ್ಯಾಯ ತೀರ್ಪಲ್ಲಿ ನಾವು ಸೋಲ್ತೀವಿ. ಪ್ರೈಸ್ ದಿ ಲಾರ್ಡ್. ಇದೊಂದು ಗಮನದಲ್ಲಿಟ್ಕೊಳ್ಬೇಕು. ವಾಕ್ಯ ಹೇಳುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ಮರಣ ಹೊಂದುತ್ತಾನೆ. ಇದು ಮೊದಲನೇ ಮರಣ, ಇದು ಎರಡನೇ ಮರಣ. ಪ್ರೈಸ್ ದಿ ಲಾರ್ಡ್. ಓಕೆ, ಎಲ್ಲರೂ ಎರಡನೇ ಮರಣದಲ್ಲಿ ನೋಡಿ, ಇದು ಮೊದಲನೇ ಮರಣ ಆಯಿತು, ಈಗ ಎರಡನೇ ಮರಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎರಡನೇ ಮರಣ ಅಂದರೆ ನ್ಯಾಯ ತೀರ್ಪು. ವಾಕ್ಯ ಹೇಳುತ್ತೆ 2 ಕೊರಿಂಥಿ 10ನೇ ಅಧ್ಯಾಯ 8ನೇ ವಾಕ್ಯ, 10-8. ನೀವು ಆಮೇಲೆ ಬರ್ಕೊಳ್ಳಿ, ನಾನು ನಿಮಗೆ ಓದಿ ತಿಳಿಸ್ತೀನಿ, ನೀವು ಆಮೇಲೆ ಬರ್ಕೊಳ್ಳಿ ಅದನ್ನು. ಆ ವಾಕ್ಯ 10ನೇ ಅಧ್ಯಾಯ 8ನೇ ವಾಕ್ಯ ಏನು ಹೇಳುತ್ತೆ ಅನ್ನೋದನ್ನು ನೀವು ಆಮೇಲೆ ಬರ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ನೋಡಿ, ವಾಕ್ಯ ಹೇಳುತ್ತೆ, ಪ್ರಭು ನಮಗೆ ಅಧಿಕಾರ ಕೊಟ್ಟಿರುವುದು ನಿಮ್ಮನ್ನು ಕೆಡವಿ ಹಾಳು ಮಾಡುವುದಕ್ಕಲ್ಲ, ಕಟ್ಟಿ ಎಬ್ಬಿಸುವುದಕ್ಕಾಗಿ. ಈ ಅಧಿಕಾರ ಒಂದು ವೇಳೆ ನಾವು ಈ ಅಧಿಕಾರ ನಮಗೆ ಜೀವಿಸಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅದೇ ರೀತಿ 3 ಅವರು ಸೇವೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ರೋಗ ಸೌಖ್ಯ ಅನೇಕ ಅಧಿಕಾರಗಳನ್ನು ದೇವರು ಕೊಟ್ಟಿದ್ದಾರೆ. ಬಟ್ ಅದನ್ನು ನಾವು ಯಾರೂ ಬಳಸ್ತಾ ಇಲ್ಲ. ಇನ್ನು ಲೋಕಕ್ಕೆ ಬೆಳಕಾಗಿರಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ, ಲೋಕದ ಜನರಿಗೆ ಸತ್ಯವನ್ನು ತಿಳಿಸಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಮಾಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಲೆಕ್ಕ ಕೇಳ್ತಾರೆ, ಎಲ್ಲದಕ್ಕೂ ಲೆಕ್ಕ ಕೇಳ್ತಾರೆ. ಹೌದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೇವರು ಲೆಕ್ಕ ಕೇಳ್ತಾರೆ. ಇಲ್ಲಿ ಬರ್ಕೊಳ್ಳೋಣ, ಲೆಕ್ಕ ಅಂತ ಬರ್ಕೊಳ್ಳಿ. ಆಗ ನಾವು ಇನ್ನೂ ತಿಳ್ಕೊಳ್ತಾ ಹೋಗೋಣ. ಮತ್ತಾಯನಿಗೆ ಬರೆದ ಶುಭ ಸಂದೇಶ ನೋಡಿ, ಇದಕ್ಕೆ ಆಧಾರವಾಗಿ ನಾನು ಹೇಳ್ತೀನಿ. ಇದಕ್ಕೆ ಆಧಾರವಾಗಿ ದೇವರು ನಮಗೆ ಅಧಿಕಾರ ಕೊಟ್ಟಿರೋದು. ಮತ್ತಾಯ 25ನೇ ಅಧ್ಯಾಯ ವಾಕ್ಯ 14ರಿಂದ 30 ತನಕ ನಾವು ನೋಡಬೇಕಾದ್ರೆ ಅಲ್ಲಿ ತಲಂತು ಸಾಮರ್ಥ್ಯ ಬಗ್ಗೆ ಹೇಳ್ತಾರೆ. ನೋಡಿ, ದೇವರಲ್ಲಿ ಪ್ರತಿಯೊಬ್ಬೊಬ್ಬ 2 ತಲಂತು, 1 ತಲಂತು ಅಥವಾ 5 ತಲಂತು ಅದರ ಬಗ್ಗೆ ಅಲ್ಲಿ ಅವ್ರು ಮಾತಾಡ್ತಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಪ್ರತಿಯೊಬ್ಬರು ಬಹಳ ಎಚ್ಚರಿಕೆಯಾಗಿರಬೇಕು, ಯಾವಾಗ ಜೀವಂತವಾಗಿರಬೇಕಾದ್ರೆ. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ನೋಡಿ, ನ್ಯಾಯ ತೀರ್ಪಿನ ದಿನ ಏನು ನಡೆಯುತ್ತೆ ಅನ್ನೋದನ್ನು ಬೈಬಲ್ ಮುಂಚಿತವಾಗಿ ನಮಗೆ ತಿಳಿಸ್ಕೊಟ್ಟಿದೆ. ಏನು ನಡೆಯುತ್ತೆ? ಲೆಕ್ಕ ಕೇಳ್ತಾರೆ. ಹೌದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೌದು. 2 ಕೊರಿಂಥಿ 5ನೇ ಅಧ್ಯಾಯ ವಾಕ್ಯ 17. 2 ಕೊರಿಂಥಿ 5ನೇ ಅಧ್ಯಾಯ 17 ಅಲ್ಲ, 10. 2 ಕೊರಿಂಥಿ 5ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತೆ, ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನೂ ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬನು ತನ್ನ ದೈಹಿಕ ಜೀವನದಲ್ಲಿ ಮಾಡಿದ
ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಯಾವುದರಲ್ಲಿ? 2 ಕೊರಿಂಥಿ 5:10 ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನು ಕೆಲವು ವಾಕ್ಯಗಳನ್ನು ನಾವು ನೋಡ್ತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ರೋಮನರಿಗೆ ಬರೆದ ಪತ್ರ 14ನೇ ಅಧ್ಯಾಯ ವಾಕ್ಯ 12. ರೋಮನರಿಗೆ ಬರೆದ ಪತ್ರ 14ನೇ ಅಧ್ಯಾಯ ವಾಕ್ಯ 12 ನೋಡ್ತೀವಿ. 12ನೇ ವಾಕ್ಯದಲ್ಲಿ ನೋಡೋಣ. ನಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ವಿಷಯವಾಗಿ ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ನಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ವಿಷಯವಾಗಿ ದೇವರಿಗೆ ಲೆಕ್ಕವನ್ನು ಒಪ್ಪಿಸಬೇಕು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಲೆಕ್ಕ ಒಪ್ಪಿಸಬೇಕು. ಪ್ರತಿಯೊಬ್ಬರು ಲೆಕ್ಕ ಒಪ್ಪಿಸಬೇಕು. ಇಬ್ರಿಯರಿಗೆ ಬರೆದ ಪತ್ರ, ಇಬ್ರಿಯ 4ನೇ ಅಧ್ಯಾಯ 13ನೇ ವಾಕ್ಯ, 4:13. ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 13ನೇ ವಾಕ್ಯ ನಾನು ಓದ್ತೀನಿ ನೋಡಿ. 4:13. ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮುಚ್ಚುಮರೆಯಾದದ್ದು ಯಾವುದೂ ಇಲ್ಲ. ಅವರ ದೃಷ್ಟಿಗೆ ಎಲ್ಲವೂ ಬಟ್ಟಬಯಲು. ಪ್ರೈಸ್ ದಿ ಲಾರ್ಡ್. ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮುಚ್ಚುಮರೆಯಾದದ್ದು ಯಾವುದೂ ಇಲ್ಲ. ಅವರ ದೃಷ್ಟಿಗೆ ಎಲ್ಲವೂ ಬಟ್ಟಬಯಲು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನೋಡಿ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಮುಚ್ಚುಮರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ತನ್ನ ಜೀವಿತದಲ್ಲಿ ಬದುಕಿರಬೇಕಾದ್ರೆ ಮಾಡಿದ ಪಾಪ ಪುಣ್ಯ ಕಾರ್ಯಗಳ ಬಗ್ಗೆ ದೇವರಿಗೆ ಲೆಕ್ಕ ವಹಿಸಬೇಕಾಗುತ್ತೆ. ಇದು ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಅಂದರೆ, ನ್ಯಾಯ ತೀರ್ಪಿನ ದಿನದಂದು ಏನು ನಡೆಯುತ್ತೆ, ಲೆಕ್ಕ ನಡೆಯುತ್ತೆ. ಮನುಷ್ಯನು ಮಾಡಿದ ಪಾಪ ಪುಣ್ಯಗಳ ಬಗ್ಗೆ ಲೆಕ್ಕ ದೇವರು ಕೇಳ್ತಾರೆ. ಆ ಲೆಕ್ಕ ದೇವರ ಇಚ್ಛೆಯಂತೆ ಇದ್ದರೆ ಪರಲೋಕ, ಇಲ್ಲ ಅಂತ ಹೇಳಿದ್ರೆ ನರಕ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಶರೀರದ ಬಗ್ಗೆ ದೇವರು ಯೋಚನೆ ಮಾಡೋದಿಲ್ಲ. ನೀನು ಕಪ್ಪಗಿದ್ದೀಯಾ, ಬೆಳ್ಳಗಿದ್ದೀಯಾ, ಅಂದವಾಗಿದ್ದೀಯಾ, ಕುರೂಪಿಯಾಗಿದ್ದೀಯಾ, ಕುಳ್ಳಗಿದ್ದೀಯಾ, ಎತ್ತರ ಇದೆಯಾ, ತೆಳ್ಳಗಿದ್ದೀಯಾ, ದಪ್ಪ ಇದೆಯಾ, ಅದನ್ನು ದೇವರು ಎಂದಿಗೂ ಅದನ್ನು ಬಯಸೋರಲ್ಲ. ಅವರು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದರೂ ತನ್ನ ಸೇವೆಗೆ ಅವ್ರು ಬಳಸ್ಕೊಳ್ತಾರೆ. ಆದರೆ ದೇವರು ಇಲ್ಲಿ ನೋಡೋದು ಆತ್ಮ ಮಾತ್ರ ನಮಗೆ ಸ್ವರ್ಗಕ್ಕೆ ಹೋಗುತ್ತೆ. ಈ ಶರೀರ ಮಣ್ಣು ಪಾಲಾಗುತ್ತೆ. ಅದು ನಮಗೆಲ್ಲ ಗೊತ್ತಿದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಆತ್ಮದ ಬಗ್ಗೆ ದೇವರು ಬಹಳ ಜಾಗೃತಿ ವಹಿಸ್ತಾರೆ. ನೋಡಿ, ಯಾವುದ್ರ ಬಗ್ಗೆ? ಜ್ಞಾನೋಕ್ತಿಗಳ ಬಗ್ಗೆ. ಜ್ಞಾನೋಕ್ತಿ ಇಲ್ಲಿ ಬರ್ಕೊಳ್ಳೋಣ. ಆತ್ಮದ ಬಗ್ಗೆ. ಆತ್ಮರಕ್ಷಣೆ ಅಂತ ಬರ್ಕೊಳ್ಳೋಣ. ಆತ್ಮರಕ್ಷಣೆ ಜ್ಞಾನೋಕ್ತಿ 25ನೇ ಅಧ್ಯಾಯ ವಾಕ್ಯ 28. ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 25 ವರ್ಸಸ್ 28. ಜ್ಞಾನೋಕ್ತಿಗಳ ಗ್ರಂಥ 25ನೇ ಅಧ್ಯಾಯ ವಾಕ್ಯ 28ರಲ್ಲಿ ನಾವು ನೋಡ್ತೀವಿ. ಆತ್ಮ ಸ್ವಾಧೀನವಲ್ಲದ ಮನುಷ್ಯ ಗೋಡೆ ಬಿದ್ದು ಕಾವಲಿಲ್ಲದ ಹಾಳುರು. ಆತ್ಮ ಸ್ವಾಧೀನ ಅಂದರೆ ಆತ್ಮವನ್ನು ರಕ್ಷಿಸಿಕೊಳ್ಳದ ಮನುಷ್ಯ ಗೋಡೆ ಬಿದ್ದು ಕಾವಲಿಲ್ಲದ ಹಾಳೂರಿನಂತೆ. ಗೋಡೆ ಒಂದು ನಾವು ನೋಡ್ತೀವಿ, ಕೆಲವು ಹಳ್ಳಿ ಕುಟುಂಬಗಳಿಗೆ, ಕೆಲವು ಮನೆಗಳಿಗೆ ಗೋಡೆ ಕಟ್ಕೊಳ್ತಾರೆ, ಅಥವಾ ದೊಡ್ಡ ಕಂಪನಿಗಳಿಗೆ ಗೋಡೆ ಕಟ್ಕೊಳ್ತಾರೆ. ಕಾರಣ ಏನಂತಂದರೆ ರಕ್ಷಣೆಗಾಗಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ಶರೀರ ಇರಬೇಕಾದ್ರೇ, ಶರೀರದೊಳಗೆ ಆತ್ಮ ಇರಬೇಕಾದ್ರೇ ನಾವು ಆತ್ಮವನ್ನು ರಕ್ಷಿಸಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಗೋಡೆ ಬಿದ್ದು ಕಾವಲಿಲ್ಲದ ಹಾಳೂರಿನಂತೆ ನಮ್ಮ ಬದುಕು. ಪ್ರೈಸ್ ದಿ ಲಾರ್ಡ್. ಅದೇ ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 32ನೇ ವಾಕ್ಯವನ್ನು ನೋಡೋಣ. ಜ್ಞಾನೋಕ್ತಿ 16:32 ಏನು ಹೇಳುತ್ತೆ ನೋಡೋಣ. ದೀರ್ಘಶಾಂತನು ಪರಾಕ್ರಮಶಾಲಿಗಿಂತ ಶ್ರೇಷ್ಠ. ತನ್ನನ್ನು ತಾನೇ ಗೆದ್ದವನು
ಪಟ್ಟಣ ಗೆದ್ದವನಿಗಿಂತ ಬಲಿಷ್ಠ. ತನ್ನನ್ನು ತಾನೇ ಗೆದ್ದವನು ಪಟ್ಟಣ ಗೆದ್ದವನಿಗಿಂತ ಬಲಿಷ್ಠ. ಪ್ರೈಸ್ ದಿ ಲಾರ್ಡ್. ಆತ್ಮವನ್ನು ಗೆದ್ದವನು ಪಟ್ಟಣವನ್ನು ಗೆದ್ದಕ್ಕಿಂತಲೂ ಬಲಿಷ್ಠ. ಹಾಗಾಗಿ ಈ ಮೊದಲನೇ ಮರಣ ಇದೆಯಲ್ಲ, ಮೊದಲನೇ ಮರಣ ಎಲ್ಲರಿಗೂ ಬರುತ್ತೆ, ಯಾರೂ ಅದನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಮೊದಲನೇ ಮರಣ ಯಾರು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಎರಡನೇ ಮರಣ ಖಂಡಿತವಾಗಲೂ ನಾವು ಜಯಿಸ್ಬೋದು. ಖಂಡಿತವಾಗಲೂ ನಾವು ಜಯಿಸಲೇಬೇಕು. ಇಲ್ಲ ಅಂತಂದರೆ ನಾವು ನಮ್ಮ ಆತ್ಮ ನರಕದ ಪಾಲಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ಒಂದು ನ್ಯಾಯ ತೀರ್ಪಿನ ದಿನವನ್ನು ನಾವು ಗೆಲ್ಲಬೇಕಾದ್ರೆ, ನಾವು ಜೀವಂತವಾಗಿರಬೇಕಾದ್ರೇ ನ್ಯಾಯ ತೀರ್ಪಿನ ಬಗ್ಗೆ ತಿಳ್ಕೊಳ್ಬೇಕು. ನ್ಯಾಯ ತೀರ್ಪಿನ ಬಗ್ಗೆ ತಿಳ್ಕೊಂಡು ನಾವು ಎಚ್ಚೆತ್ತುಕೊಳ್ಬೇಕು. ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ಅವಿವೇಕತನದಿಂದ ನಾವು ಲೋಕದ ಮನುಷ್ಯರು ಏನು ತಿಳಿಸ್ಕೊಡ್ತಾರೋ ಅದ್ರ ಬಗ್ಗೆ ನಾವು ಜೀವಿಸ್ತಾ ಹೋದರೆ ಖಂಡಿತವಾಗಲೂ ನಾವು ನ್ಯಾಯ ತೀರ್ಪನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನಮಗೆ ದಾರಿ ತಪ್ಪಿಸುವವರು, ನಮಗೆ ಬೋಧಿಸುವವರು ಆ ನ್ಯಾಯ ತೀರ್ಪಿನ ದಿನ ನಮ್ಮ ಜೊತೆಲಿ ಇರೋದಿಲ್ಲ. ಹಾಗಾಗಿ ನಾವು ಕೂಡ ಬಹಳ ಎಚ್ಚರಿಕೆಯಾಗಿ ನಾವು ಬೈಬಲ್ನ ಓದಬೇಕಾಗುತ್ತೆ, ಬೈಬಲ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬೈಬಲ್ ಏನು ಹೇಳ್ತಿದ್ದೋ ಅದರಂತೆ ನಾವು ಜೀವಿಸಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಮೊದಲನೇ ಮರಣ ಎಲ್ಲರಿಗೂ ಬರುತ್ತೆ, ಆದರೆ ಎರಡನೇ ಮರಣ ಯಾರು ಸಿದ್ಧರಾಗಿರ್ತಾರೋ ಅವ್ರು ಗೆಲ್ತಾರೆ, ಯಾರು ಸಿದ್ಧರಾಗಿರೋದಿಲ್ವೋ ಅವರು ನರಕದ ಪಾಲಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ನ್ಯಾಯ ತೀರ್ಪಿನ ಬಗ್ಗೆ ಅರಿವು ಯಾರು ಕೊಡ್ತಾರೆ? ನ್ಯಾಯ ತೀರ್ಪಿನ ಬಗ್ಗೆ ನಮಗೆ ಅರಿವು ಯಾರು ಕೊಡ್ತಾರೆ? ನ್ಯಾಯ ತೀರ್ಪಿನ ಅರಿವು ಇಲ್ಲಿ ಬರ್ಕೊಳ್ಳೋಣ ಬೇಕಾದರೆ. ನ್ಯಾಯ ತೀರ್ಪಿನ ಅರಿವು, ನ್ಯಾಯ ತೀರ್ಪಿನ ಅರಿವು ಯಾರು ಕೊಡ್ತಾರೆ ಅಂತ ನೋಡಿದ್ರೆ ನೋಡಿ, ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ ಪರಲೋಕ ಪ್ರವೇಶ ಆಯಿತು. ಅದಕ್ಕೋಸ್ಕರ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗೋದಿಲ್ಲ, ಬದಲಾಗಿ ನಿಮಗೆ ಒಬ್ಬ ಪೋಷಕರನ್ನು ಕಳಿಸ್ಕೊಡ್ತೀನಿ. ಆ ಪೋಷಕರು ಯಾರು ಅಂದರೆ ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಯೋಹಾನನು ಬರೆದ ಶುಭ ಸಂದೇಶ, ಯೋಹಾನ 16ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ನೋಡೋಣ. 16:8 ಅಲ್ಲಿ 14ರಲ್ಲಿ ಹೇಳ್ತಾರೆ, ನಾನು ನಿಮಗೆ ಒಬ್ಬ ಪೋಷಕರನ್ನು ಕಳಿಸ್ಕೊಡ್ತೀನಿ, ಅವರು ಸದಾಕಾಲ ನಿಮ್ಮೊಂದಿಗಿರುವರು ಅಂತ. ಯಾರು ಅಂಗೀಕಾರ ಮಾಡ್ಕೊಳ್ತಾರೋ, ಯಾರು ಪವಿತ್ರಾತ್ಮರನ್ನು ಅಂಗೀಕಾರ ಮಾಡ್ಕೊಳ್ತಾರೋ, ಯಾರು ಹೋಲಿ ಸ್ಪಿರಿಟ್ನ ರಿಸೀವ್ ಮಾಡ್ಕೊಳ್ತಾರೋ ಅವರಿಗೆ ಪವಿತ್ರಾತ್ಮರು ನ್ಯಾಯ ತೀರ್ಪಿನ ಅರಿವಿನ ಬಗ್ಗೆ ತಿಳಿಸ್ಕೊಡ್ತಾರೆ. ನೋಡಿ ವಾಕ್ಯ ನೋಡಿ, ಯೋಹಾನ 16ನೇ ಅಧ್ಯಾಯ 8ನೇ ವಾಕ್ಯ. ಆ ಪೋಷಕ ಬಂದು ಪಾಪ, ನ್ಯಾಯ ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ್ದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ಪ್ರೈಸ್ ದಿ ಲಾರ್ಡ್. ತಪ್ಪು ಭಾವನೆಗಳನ್ನು ನ್ಯಾಯ ತೀರ್ಪಿನ ದಿನ, ಅಂತಿಮ ತೀರ್ಪಿನ ದಿನದ ಬಗ್ಗೆ ಜನರಲ್ಲಿರುವಂತಹ ಆ ಒಂದು ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡ್ತಾರೆ. ಪವಿತ್ರಾತ್ಮರು ನ್ಯಾಯ ತೀರ್ಪಿನ ಅರಿವು ನೀಡುವವರು ಪವಿತ್ರಾತ್ಮರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪನ್ನು ಅರಿವು ಮೂಡಿಸುವವರು ಪವಿತ್ರಾತ್ಮರು. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಿಯರೇ, ಪರಿಶುದ್ಧತೆ ಇಲ್ಲದೆ ಯಾರೂ ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಯಾರೂ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧತೆ ಇದ್ದರೆ ಮಾತ್ರ ದೇವರ ರಾಜ್ಯವನ್ನು ಪ್ರವೇಶ ಮಾಡ್ಬೋದು. ಹಾಗಾದರೆ ನಮ್ಮನ್ನು ಈ ಲೌಕಿಕ ಜೀವನದಲ್ಲಿ ನಮ್ಮನ್ನು ಪರಿಶುದ್ಧಗೊಳಿಸೋದು ಯಾವುದು ಅಂದರೆ ಬೈಬಲ್ ಮಾತ್ರ, ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ದೇವರ ಜೀವವುಳ್ಳ ವಾಕ್ಯಗಳಿಂದ ನಾವು ಪರಿಶುದ್ಧಗೊಳ್ಬೋದೇ ಹೊರತು ಬೇರೆ ಈ ಲೋಕದ ವಸ್ತುಗಳು, ಲೋಕದ ವ್ಯಕ್ತಿಗಳು, ಲೋಕದ ಆಚಾರ ವಿಚಾರಗಳು ಯಾವುದರಿಂದಲೂ ನಾವು ಪರಿಶುದ್ಧ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಬ್ಬ ಮನುಷ್ಯನಿಗೆ 2 ಮರಣ ಉಂಟು. ಒಂದು ಶರೀರದ ಮರಣ, ಎರಡನೇದು ಆತ್ಮದ ಮರಣ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರೋಣ. ಪ್ರತಿದಿನ ದೇವರ ವಾಕ್ಯಗಳನ್ನು ಆಲಿಸೋಣ, ಧ್ಯಾನಿಸೋಣ, ಸಮಯ ನೀಡೋಣ. ಬೈಬಲ್ಗೆ ನೀವು ಎಷ್ಟು ಸಮಯ ಕೊಡ್ತೀರೋ ಅಷ್ಟು ನೀವು ಹೆಚ್ಚು ಜ್ಞಾನವನ್ನು ಪಡ್ಕೊಳ್ತೀರಾ. ಬೈಬಲ್ ನಿಮ್ಮೊಂದಿಗೆ ಮಾತನಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಕೆಲವು ಜನ ಹೇಳ್ತಾರೆ, ಇಲ್ಲ ಬ್ರದರ್, ನಾವು ಕೆಲಸ ಮಾಡಬೇಕಾದ್ರೇ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ, ಕೆಲಸ ಮಾಡಬೇಕಾದ್ರೆ ನಾವು ದೇವರನ್ನ ಸ್ತುತಿ ಮಾಡ್ಕೊಳ್ತೀವಿ ಅಂತ. ಅದೆಲ್ಲ ಓಕೆ, ಬಟ್ ಆದರೆ ದೇವರಿಗೆ ನೀಡಬೇಕಾದ ಸಮಯ,
ಈಗ ನೋಡಿ, ನೀವು ಮಾತಾಡ್ತಾ ಇರ್ತೀರಾ ಅಂತ ತಿಳ್ಕೊಳ್ಳೋಣ. ನೀವು ಮಾತಾಡಬೇಕಾದ್ರೆ ನಿಮ್ಮ ಮಕ್ಕಳು ಎಲ್ಲೋ ನೋಡಿಕೊಂಡು ಕೇಳಿಸ್ಕೊಂಡು ಉತ್ತರ ಕೊಡದೆ ಹೋದರೆ ನಿಮಗೆ ಎಷ್ಟು ಸಿಟ್ಟು ಬರುತ್ತೆ ಅಲ್ವಾ? ಅದೇ ರೀತಿಯೇ ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಒಂದು ನಿಗದಿಯಾದ ಸಮಯವನ್ನು ಬಯಸ್ತಾರೆ. ಆ ಸಮಯದಲ್ಲಿ ನಾವು ಲೋಕದ ಈ ಕೆಲಸಗಳಿಂದ ಬೇರ್ಪಟ್ಟು ಅದಕ್ಕಾಗಿ ಸರಿಯಾದ ತಕ್ಕ ಸಮಯವನ್ನು ಒದಗಿಸಿಕೊಂಡು ನಾವು ಮತ್ತು ದೇವರು ನಾವಿಬ್ಬರು ಮಾತ್ರ ಮಾತಾಡಬೇಕು. ಆ ರೀತಿ ನೀವು ಮತ್ತು ದೇವರು ಇಬ್ಬರು ಮಾತ್ರ ಮಾತಾಡಬೇಕು. ಅದಕ್ಕೋಸ್ಕರ ಆ ರೀತಿ ಮಾತನಾಡೋದಕ್ಕೋಸ್ಕರನೇ ದೇವರು ಬೈಬಲ್ ಕೊಟ್ಟಿರೋದು. ನಾವು ಪ್ರಾರ್ಥಿಸುವಾಗ ದೇವರು ಕೇಳಿಸ್ಕೊಳ್ತಾರೆ. ಅವರು ನಮ್ಮೊಂದಿಗೆ ಮಾತನಾಡಬೇಕಾದ್ರೆ ವಾಕ್ಯದ ಮುಖಾಂತರನೇ ಮಾತನಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರೋಣ. ಬಹಳ ಎಚ್ಚರಿಕೆಯಿಂದ ಎರಡನೇ ಮರಣವನ್ನು ಜಯಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ಪ್ರೈಸ್ ದಿ ಲಾರ್ಡ್. ಈ ಒಂದು ಕ್ಲಾಸ್ ನಿಮಗೆ ಅರ್ಥ ಆಗಿದೆ, ಈ ಒಂದು ಸಂದೇಶ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ದೇವರು ನಿಮ್ಮೆಲ್ಲರನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ಹಾಗೂ ಎರಡನೇ ಮರಣಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಹೊಂದಿಕೊಳ್ಳಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ದಯಪಾಲಿಸಲಿ, ಶಕ್ತಿಯನ್ನು ದಯಪಾಲಿಸಲಿ ಎಂದು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುತ್ತಾ, ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿ ನೆಲೆಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.